ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಇನ್ನು ನಾವು ಮಾತನಾಡೋದಾದ್ರೆ ಸೀಸ್ ಕಡ್ಡಿ, ಈ ಚಿತ್ರವನ್ನ ನಿರ್ದೇಶನ ಮಾಡಿರೋದು ರತನ್ ಗಂಗಾಧರ್ ಅವರು. ಈಗಾಗಲೇ ಒಂದು ಸಿನಿಮಾನ ನಿರ್ದೇಶನ ಮಾಡಿ ಒಂದಷ್ಟು ಅನುಭವಗಳ ಜೊತೆ ಗ್ರಹಣ ಅನ್ನುವಂತಹ ಬ್ಯಾನರ್ ನಡಿಯಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಸೀಸ್ ಕಡ್ಡಿ, ಸಂಪತ್ ಶಿವಶಂಕರ್ ಹಾಗೂ ಕೃತಿ ನಾಣಯ್ಯ ಇಡೀ ತಂಡ, ಅವರ ಸ್ನೇಹಿತರ ತಂಡ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದೆ. ನಮ್ಮ ನಿರ್ದೇಶಕರು ಹೇಳೋ ಪ್ರಕಾರ ಇದು ಸ್ನೇಹಿತರಿಗೋಸ್ಕರ ಆಗಿರುವಂತಹ ಸಿನಿಮಾ. ವಿಶೇಷವಾಗಿ ಸೀಸ್ ಕಡ್ಡಿ 5 ಕಥೆಯನ್ನ ಹೊಂದಿದೆ. ಆ 5 ಕಥೆ ಕೂಡ ಒಂದೇ ಕಡೆ ಸಂಧಿಸುವಂತಹ ಒಂದು ಕ್ಲೈಮ್ಯಾಕ್ಸ್ ಅನ್ನ ನೀಡಿದ್ದಾರೆ. ಅಚಾನಕ್ ಆಗಿ ಒಬ್ಬ ಕಾದಂಬರಿಕಾರನಿಗೆ ಎದುರಾಗುವಂತಹ ವಾಚ್ಮನ್ ಕೇಳುವ ಪ್ರಶ್ನೆಗಳಿಗೆ ಕಾದಂಬರಿಕಾರ ಉತ್ತರ ನೀಡ್ತಾ ಹೋಗ್ತಾನೆ. ಒಂದ್ ರೀತಿ ಇದು ವಿಕ್ರಮ ಬೇತಾಳನ ಕಾಂಬಿನೇಷನ್ ಅಲ್ಲಿ ಸಾಗುವಂತಹ ಸಿನಿಮಾ. 5 ಕತೆ ಅಂತ ನಾನು ಹೇಳ್ದೆ. ಇಲ್ಲಿ ಸೀಸ್ ಕಡ್ಡಿ ಬಹಳ ಮಂದಿ ಎಲ್ರು ಬಂದು ಕೇಳ್ತಾ ಇದ್ರು, ಏನ್ ಸೀಸ್ ಕಡ್ಡಿ ಅಂತ. ಸೀಸ್ ಕಡ್ಡಿ ಅಂದ್ರೆ ಪೆನ್ಸಿಲ್. ನಾವು ಬಾಲ್ಯದಲ್ಲಿ ಇದ್ದಾಗ ನಮ್ಗೆ ಸೀಸ್ ಕಡ್ಡಿ ಬಗ್ಗೆ ಒಂದು ಫ್ಯಾಂಟಸಿ ಇರ್ತಾ ಇತ್ತಲ್ಲ. ಬಳಪದಿಂದ ಪೆನ್ಸಿಲ್ಗೆ ಅಪ್ಗ್ರೇಡ್ ಆದವರು ಪೆನ್ಸಿಲ್ ನಿಂದ ಪೆನ್ ಅಪ್ಗ್ರೇಡೇಷನ್ಗೆ ಕಾಯ್ತಾ ಇದ್ವಿ. ಸೊ ಈ ಪೆನ್ಸಿಲ್ ನ ಸುತ್ತಮುತ್ತ ಇರುವಂತಹ ಎರೇಸರ್ ಆಗಿರಬಹುದು, ಶಾರ್ಪ್ನರ್ ಆಗಿರಬಹುದು, ಪೆನ್ಸಿಲ್ ಒಳಗಿನ ಗ್ರಫೈಟ್ ಆಗಿರಬಹುದು, ಈ ಎಲ್ಲದರ ಒಂದು ತುಣುಕು ಏನಿದೆ ಸ್ಲೈಸಸ್ ಆಫ್ ಲೈಫ್ ನ ಹೇಳ್ತಾ ಹೋಗುತ್ತೆ. ಸೊ ನಾವು ತಪ್ಪು ಮಾಡಿದಾಗ ಅಳಿಸೋದಕ್ಕೆ ಒಂದು ರಬ್ಬರ್ ಬೇಕಾಗುತ್ತೆ, ನಾವೆಲ್ಲೋ ಮೊಂಡಾಗಿದ್ದೀವಿ ಅಂದಾಗ ಶಾರ್ಪ್ ಮಾಡೋದಕ್ಕೆ ಶಾರ್ಪ್ನರ್ ಬೇಕಾಗಿರುತ್ತೆ. ಈ ಎಲ್ಲ ಅಂಶಗಳನ್ನ ಸೀಸ್ ಕಡ್ಡಿ ಸಿನಿಮಾ ಹೇಳೋದಕ್ಕೆ ಹೊರಟಿದೆ. ಸೊ ಈ ಚಿತ್ರದಲ್ಲಿ ಬಹಳ ಮಂದಿ ಕಲಾವಿದರು ಅಭಿನಯಿಸಿದ್ದಾರೆ. ಯಾಕಂದ್ರೆ ನಾನು ಹೇಳ್ದೆ 5 ಕಥೆಗಳು ಸಮಾಗಮ ಆಗುವಂತಹ ಸಿನಿಮಾ ಸೀಸ್ ಕಡ್ಡಿ ಅಂತ. ಹಾಗಾಗಿ ಕಲಾವಿದರನ್ನ ಒಂದ್ಸಾರಿ ನಾನು ಪರಿಚಯ ಮಾಡ್ತೇನೆ. ಚಿತ್ರದಲ್ಲಿ ಸಿತಿನ್ ಅಪ್ಪಯ್ಯ ಅವರು ಅಭಿನಯಿಸಿದ್ದಾರೆ, BS ರಾಮಮೂರ್ತಿ ಅವರಿದ್ದಾರೆ, ಹಾಗೆ ಮಾನ್ನಿ ಬಳಗಾರ್ ಅವರಿದ್ದಾರೆ, ನೊಣವಿನಕೆರೆ ರಾಮಕೃಷ್ಣಯ್ಯ ಅವರಿದ್ದಾರೆ. ಸೊ ಚಿತ್ರತಂಡದ ಕಲಾವಿದರಿದ್ರೆ ಒಂದ್ಸಾರಿ ನಿಂತ್ಬಿಡಿ, ಎಲ್ರಿಗೂ ಮಾತನಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಸೌಮ್ಯ ಜಗನ್ಮೂರ್ತಿ ಅವರಿದ್ದಾರೆ, ಹಾಗೂ ಪ್ರಥಮ್ ರಾಜೆ ಆರಸ್ ಇದ್ದಾರೆ, ಜೊತೆಗೆ ಸಂತೋಷ್ ಕರ್ಕಿ ಇದ್ದಾರೆ, ಅನುಷಾ ಟಕಲಕಿ ಇದ್ದಾರೆ, ಸಂಜಯ್ ಗೌಡ ಇದ್ದಾರೆ, ಹಾಗೂ ಶ್ರೇಷ್ಠ ಜುಪ್ತಿಮಠ್ ಇದ್ದಾರೆ. ಮಹೇಂದ್ರ ಗೌಡ ಇವರು ಚಿತ್ರದ ಪಾತ್ರಧಾರಿಯೂ ಹೌದು, ಸಂಭಾಷಣೆಕಾರರು ಹೌದು, ಅವರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ದೀಪಿಕಾ ಅಡ್ತಲೆ ಇದ್ದಾರೆ, ದೀಪಿಕಾ ಹಾಗೂ ರಾಘವೇಂದ್ರ ಭಟ್ ಇದ್ದಾರೆ, ನಾಗರಾಜ್ ರಾವ್ ಇದ್ದಾರೆ, ರೇಖಾ ಕೂಡ್ಲಿಗಿ ಇದ್ದಾರೆ, ಉದಾತ್ ಇದ್ದಾರೆ, ಜಯಂತ್ ವೆಂಕಟ್ ಇವರು ಕೂಡ ಒನ್ ಆಫ್ ದ ರೈಟರ್ ಅಂಡ್ ಆಕ್ಟರ್, ಅಮೋಘ ವರ್ಷ ಇದ್ದಾರೆ, ಅನೂಪ್ BR ಇದ್ದಾರೆ, ಶರ್ಮಿಳಾ ಕಾರ್ತಿಕ್ ಹಾಗೂ ಅಭಿಲಾಷ್ ಗೌಡ, ಗಂಗಾಧರ್, ಅಭಿಷೇಕ್, ಅಕುಲ್ ಈ ಸಿನಿಮಾದ ಪಾತ್ರಧಾರಿಗಳು. ಎಳೆಯೋ ಕೈ ಇರಬೇಕು. ಎಳೆಯೋ ಕೈಯಾಗಿ ಒಂದ್ ಕಡೆ ನಮ್ಮ ಕೊಲೀಗ್ಸ್ ಇದ್ದಾರೆ, ಅಂದ್ರೆ ಎಲ್ಲ ಶ್ರೀನಿ ಸರ್ ಇರ್ಬೋದು, ಸಾಗರ್ ಸರ್ ಇರ್ಬೋದು, ಮಲ್ಲಿ ಸರ್ ಇರ್ಬೋದು, ಮಹೇಶ್ ಗೌಡ ಸರ್ ಇರ್ಬೋದು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ಮಾಧ್ಯಮದವರು, ನೀವು ಒಂದ್ ಕೈ ಆದ್ರೆ ಅವರು ಒಂದ್ ಕೈ, 2 ಕೈಯಿಂದ ಹೇಳಿದ್ರೆ ನಾವು ಡೆಫಿನೆಟ್ ಆಗಿ ಮೇಲೆ ಬಂದೇ ಬರ್ತೀವಿ. ಮಾತಾಡೋದು ತುಂಬಾ ಇದೆ, ಸೊ ಅದಕ್ಕೆ ನಾನು ಮೈಕ್ನ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. 2 ಸಾಂಗ್ ಬರ್ದಿದ್ದೀನಿ ಸರ್. ಬರವಣಿಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಮೀಟರ್ ಕೆಲವೊಬ್ಬರಿಗೆ ಅಂದ್ರೆ ಈಸಿಯಾಗಿ ಸಿಗುತ್ತೆ, ನನಗೆ ಮೀಟರ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಸರ್. ಅದು ಬಿಟ್ರೆ ನೀನು ಇಲ್ಲ, ಮೀಟರ್ ಚೆನ್ನಾಗಿ ಸಿಗುತ್ತೆ ನನಗೆ, ಸೊ ಹಂಗಾಗಿ ಬರ್ದಿರೋದು ಅಷ್ಟೇ. 17 ಸಾಂಗ್ ಬರ್ದಿದ್ದೀನಿ ಸರ್. ಒಂದು 5 ರಿಲೀಸ್ ಆಗಿದೆ, ಇನ್ನ ಮುಂದೆ ಬರೋದಿದೆ. ಇದೇ ಸಿನಿಮಾದಲ್ಲಿ 2 ಸಾಲು ಹೇಳ್ತೀನಿ. ಒಂದು ಮೋಟಿವೇಶನಲ್ ಸಿಚುವೇಶನ್ ಆ ಥರದ್ದು. ಯಾರ್ಯಾಕೆ ಬರಬೇಕು ನೀ ನಂಬು ನಿನ್ನನ್ನೇ, ಕೈ ಎತ್ತಿ ಮುಗಿಯೋದು ಕಾಲ್ ತೊಳಿವ ಕಲ್ಲನ್ನೇ ಅಂತ. ಸೊ ಈ ಥರದ್ದು ಒಂದು ಮೋಟಿವೇಶನಲ್ ಸಾಂಗ್ ಅಲ್ಲಿ ಈ ಥರದ್ದು 2 ಸಾಲು ಬರುತ್ತೆ. ಇಲ್ಲ ಪೂರ್ತಿ ಕಂಟೆಂಟ್ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು ಪೂರ್ತಿ ಕಂಟೆಂಟ್ ಹೇಳ್ತಾರೆ. ಆಮೇಲೆ ತುಂಬಾ ಕ್ಲಾರಿಟಿಯಿಂದ ಹೇಳ್ತಾರೆ. ಅಂದ್ರೆ ಅವ್ರ ಕ್ಲಾರಿಟಿಯಿಂದ ಹೇಳಿದಾಗಲೇ ನಾವು ಕರೆಕ್ಟ್ ಆಗಿ ಮಾಡೋದು. ಇಲ್ಲಾಂದ್ರೆ ಕನ್ಫ್ಯೂಷನ್ ಅಲ್ಲಿ, ಅವರು ಕನ್ಫ್ಯೂಷನ್ ಇದ್ದು ನಾವು ಕನ್ಫ್ಯೂಷನ್ ಇದ್ರೆ ಬರೋ ಪ್ರಾಡಕ್ಟ್ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಸೊ ಅವ್ರು ತುಂಬಾ ಕ್ಲಾರಿಟಿಯಿಂದ ಹೇಳ್ತಾರೆ. ಓಕೆನಾ? ಥ್ಯಾಂಕ್ ಯು. ಮಹಿಳೆ ಒಳ್ಳೆ ಆಲೋಚನೆ ಇಟ್ಕೊಂಡಿದ್ದಾರೆ. ಪೆನ್ಸಿಲ್ ಅಂತ ಇಡ್ಬೇಕು ಅನ್ಕೊಂಡಿದ್ರಂತೆ ಶೀರ್ಷಿಕೆ, ಆದ್ರೆ ಇಲ್ಲ, ಎಲ್ಲವೂ ಕನ್ನಡಮಯವಾಗಿರ್ಲಿ ಅಂತ ಸೀಸ್ ಕಡ್ಡಿ ಅಂತ ರೂಪಿಸಿದ್ದಾರೆ. ತಮ್ಮ ಕೂಸಿನ ಬಗ್ಗೆ ಏನ್ ಹೇಳ್ತೀರಿ? ಮಾಧ್ಯಮ ಮಿತ್ರರಿಗೆ, ಮೀಡಿಯಾ, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು. ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾತಾಡ್ತೀನಿ ಅಂತ. ಇಫ್ ಐ ಗೋ ರಾಂಗ್ ಕ್ಷಮಿಸ್ಬಿಡಿ. ಶ್ರೀ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಮೋಘ, ನಾನು ಅವನು ಥಿಯೇಟರ್ ಮಾಡ್ತಿದ್ವಿ. ಅವನು ನನ್ನ ಫಿಲಮಲ್ಲಿ ಕೆಲಸ ಮಾಡಿದ್ದಾನೆ, ಆ್ಯಕ್ಟ್ ಮಾಡಿದ್ದಾನೆ. ಅವನು ಶ್ರೀನಿ ಸರ್ಗೆ ಕೋ ಡೈರೆಕ್ಟು ಒಂಥರ, ಅವನು ಡಿರೆಕ್ಟು ಕೋ ಡೈರೆಕ್ಟ್ ಇಲ್ಲ ಅವನು.
ಸೊ ಅವ್ನು ಕೇಳಿದ ತಕ್ಷಣ ಒಪ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಫಾರ್ ಒಬ್ಲೈಜಿಂಗ್. ಆಮೇಲೆ ಸಾಗರ್ ಅವ್ರು ಬಂದಿದ್ದಾರೆ. ಸಾಗರ್ ಮಹೇಂದ್ರ ಗೌಡ್ರು ಆಮೇಲೆ ಸಂಜು ಅವರು ಒಂದ್ಸತಿ ಕೇಳಿದ ತಕ್ಷಣನೇ ಬಂದಿದ್ದಾರೆ. ಅಂದರೆ ಅವರು ನಾನು ಟೈಮ್ ಚೆಕ್ ಮಾಡ್ತೀನಿ ಇದೆಲ್ಲ ಏನೂ ಹೇಳಲಿಲ್ಲ. ಸೊ ಬೋತ್ ಆಫ್ ಯು ಥ್ಯಾಂಕ್ಸ್ ಸೋ ಮಚ್ ಫಾರ್ ಕಮಿಂಗ್. ಡೊಳ್ಳು ಸಿನಿಮಾ ನೋಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸರ್. ಅದು ಅಂದರೆ ದ ಕೈಂಡ್ ಆಫ್ ಮೇಕಿಂಗ್ ದಟ್ ಯು ಡನ್ ಫ್ಯಾಂಟಾಸ್ಟಿಕ್. ಆಮೇಲೆ ಸರ್ ನಿಮ್ಮದು ಶ್ರೀನಿವಾಸ್ ಕಲ್ಯಾಣ ನಾನು ಅವನಿಗೆ ಹೇಳಿದೆ, ನನಗೆ ಬೀರ್ಬಲ್ ಮತ್ತು ಓಲ್ಡ್ ಮಾಂಕ್ಗಿಂತ ಬೀರ್ಬಲ್ ಇಷ್ಟ, ಗೋಸ್ಟ್ಗಿಂತ ಓಲ್ಡ್ ಮಾಂಕ್ ಇಷ್ಟ, ಇವೆಲ್ಲದಕ್ಕಿಂತ ನನಗೆ ಶ್ರೀನಿವಾಸ್ ಕಲ್ಯಾಣ ಇಷ್ಟ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಆಮೇಲೆ ಮಹೇಶ್ ಗೌಡ್ರು ಈಸ್ ಅ ಫ್ರೆಂಡ್. ಸೊ ಅವರು ನಾನು ಆ್ಯಕ್ಚುಲಿ ಅವ್ರನ್ನ ಇನ್ವೈಟ್ ಅಂತೇನಿಲ್ಲ, ನನ್ನ ಕರೆದೇ ಬಂದರು ಅಷ್ಟೇ ಅವರು. ಸೊ ಅವ್ರು ಹಂಗೆ ಇದ್ದಾರೆ ಇವಾಗ್ಲೂ. ಆಯುಷ್ ಅವರು ಅಷ್ಟೇ. ನಾನು ಫಿಲ್ಮ್ ನೋಡಿದೆ ಪಪ್ಪಿ, ನನಗೆ ಸಖತ್ ಇಷ್ಟ ಆಯಿತು. ಅವ್ರಿಗೆ ಇವ್ರು ಕೇಳಿದ್ರು ಆ್ಯಕ್ಚುಲಿ ಮಹೇಂದ್ರ ಗೌಡ್ರು, ಅವ್ರು ಕೇಳಿದ ತಕ್ಷಣ ಬಂದಿದ್ದಾರೆ ಅವರು. ಸೊ ಇಟ್ ಈಸ್ ಅಂದರೆ ಎಲ್ಲರೂ ಸೋ ಕೈಂಡ್ ಆಫ್ ಆಲ್ ಆಫ್ ದೀಸ್ ಪೀಪಲ್ ಟು ಹ್ಯಾವ್ ಕಮ್ ಒಂದು ಕರೆಗೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಚಲೋ ಸರ್ದು ಆಬ್ವಿಯಸ್ಲಿ ನಾನು ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದರೆ ಅದೊಂದು ನಾವು ಆಲ್ಮೋಸ್ಟ್ ಎವ್ರಿ ಡೇ ಫೋನಲ್ಲಿ ಮಾತಾಡ್ತಿರ್ತೀವಿ. ಸೊ ಅವ್ರಿಗೂ ನಾನು ಇನ್ವೈಟ್ ಅಂತ ಮಾಡಲಿಲ್ಲ, ಕರೆದಿದ ತಕ್ಷಣ ಬಂದಿದ್ದಾರೆ. ಸೊ ಇಟ್ಸ್ ಒಂದು ಫ್ಯಾಮಿಲಿ ಥರ ಇವಾಗಿದೆ ಅವ್ರ ಜೊತೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇಲ್ಲಿ ಅಂದರೆ ಅವ್ರ ಜೊತೆಯಲ್ಲಿ ನಮ್ಮದು ಈಗ ಏನು ನಾವು ಕಂಟಿನ್ಯೂ ಮಾಡ್ತಿದ್ದೀವಿ ಅವರೆಲ್ಲರೂ ಬಂದಿದ್ದಾರೆ. ದೇವು ಸರ್ ಅಂತ ಬಂದಿದ್ದಾರೆ, ಮಂಜಣ್ಣ ಸರ್ ಬಂದಿದ್ದಾರೆ. ಸೊ ಐ ಥ್ಯಾಂಕ್ ಆಲ್ ಆಫ್ ದೆಮ್. ಬಂದಿರೋದಕ್ಕೆ ನಂಗೆ ಭಾರಿ ಖುಷಿ ಇದೆ. ಸೊ ಫಿಲ್ಮ್ ಹೇಳ್ತೀನಿ ಸರ್, ಒಂದು ನಿಮಿಷ. ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಸರ್. ಸೊ ನಿಮಗೂ ಥ್ಯಾಂಕ್ಸು ಸರ್. ಸೊ ಮತ್ತೆ ಐ ಸ್ಟಾರ್ಟ್ ಫ್ರಮ್ ಮೀಡಿಯಾ, ಥ್ಯಾಂಕಿಂಗ್ ಮೀಡಿಯಾ. ಈಗ ಫಿಲ್ಮು ಅಂದರೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಗಿ ಒಂದು 5 ಕಥೆ ಇಟ್ಕೊಂಡು ಮಾಡಿರೋದು. ಪೆನ್ಸಿಲ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ 5 ಅಂತ ನಾನೊಂದು ಪುಸ್ತಕ ಓದಿದ್ದೆ. ಒಂದೇ ಒಂದು ಪ್ಯಾರಾಗ್ರಾಫು, ಪಾಲ್ ಕೋಹಲೋದು ಶಾರ್ಟ್ ಸ್ಟೋರೀಸ್ ಒಂದು ಕಲೆಕ್ಷನ್ನು. ಅದರಲ್ಲಿ ಒಂದು ಪ್ಯಾರಾಗ್ರಾಫು ಪೆನ್ಸಿಲ್ದು 5 ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಅದರದ್ದು 5 ಥರಗಳಲ್ಲಿ ಅದನ್ನು ನಾವು ಲೈಫ್ ಲೆಸನ್ನಿಗೆ ಮ್ಯಾಚ್ ಮಾಡ್ಬೋದು ಅಂತ. ಸೊ ಇದು ನಾನು ನೋಡ್ಬಿಟ್ಟು ಇದು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಜಸ್ಟ್ ಪುಟ್ ಅಕ್ರಾಸ್ ದ ಐಡಿಯಾ. ಅದೇ ಸಿನಿಮಾ ಆಗಿರೋದು ಇವಾಗ. ಜಸ್ಟ್ ಒಂದು ಐಡಿಯಾ ಸಿನಿಮಾ ಆಯಿತು. ಅದನ್ನು 5 ಕಥೆಯಾಗಿ, ಸಿನ್ಸ್ ಇಟ್ ಇಸ್ ಪೆನ್ಸಿಲ್, ನನಗೆ ಮಕ್ಕಳು ಇಟ್ಕೊಂಡೇ ಮಾಡೋಣ, ಆನೆಸ್ಟ್ ಆಗಿರುತ್ತೆ ಅಂತ ಅನ್ನಿಸ್ತು. ಸೊ ಮಕ್ಕಳನ್ನ ಇಟ್ಕೊಂಡು ಮಾಡಿದ ಸಿನಿಮಾ. ಸೊ ಹಾಗೆ ಇದು ಚಿಲ್ಡ್ರನ್ಸ್ ಫಿಲ್ಮ್ ಆಯಿತು. ನನಗೆ ಅಂದರೆ ಈಗ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಪೆನ್ಸಿಲಲ್ಲಿ. ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ, ಒಂದು ಕೈ ಪೆನ್ಸಿಲ್ ಏನು ಮಾಡಬೇಕಂದ್ರೂ ಒಂದು ಕೈ ಪೆನ್ಸಿಲ್ ಇಟ್ಕೊಂಡಿರುತ್ತೆ ಅಂತ. ಸೊ ಅದು ದೇವರು ಅಂತ ಹೇಳ್ತಾರೆ. ನಾವಿದರಲ್ಲಿ ಎಲ್ಲರಲ್ಲೂ ದೇವರ ಕಾಣುವಂಥ ಒಂದು ಲೈನ್ ಬರ್ತಿದ್ದೀವಿ. ಅಂದರೆ ಎವ್ರಿ ಪರ್ಸನ್ ದಟ್ ಯು ಕಮ್ ಅಕ್ರಾಸ್ ಈಸ್ ಅ ಗಾಡ್, ಫೆಲೋ ಗಾಡ್ ಅಂತ ಹಂಗೆ ಅಂದ್ಕೊಂಡು ಕಾನ್ಸೆಪ್ಟ್ ಮಾಡಿ. ಸೊ ಅದಕ್ಕೆ ಈ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಒಂದೊಂದು ಕ್ಯಾಟಲಿಸ್ಟ್ ಆಗಿ ಒಂದು ಅಡಲ್ಟ್ ಪ್ರೊಟ್ಯಾಗನಿಸ್ಟ್ಗಳನ್ನೂ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅದ್ರಲ್ಲಿ ಮಹೇಂದ್ರ ಗೌಡ್ರು, ಸಂಜು, ಸೌಮ್ಯ ಜಗನ್ಮೂರ್ತಿ ಅಂತ ಅವ್ರು ಬಂದಿಲ್ಲ. ಸೊ ಅವರೆಲ್ಲರೂ ಅಡಲ್ಟ್ ಪ್ರೊಟ್ಯಾಗನಿಸ್ಟ್ಗಳಾಗಿ ಮಾಡಿದ್ದಾರೆ. ಸೊ ಇದು ಬೇಸ್ ಆಗಿ ಚಿಲ್ಡ್ರನ್ಸ್ ಫಿಲ್ಮ್ ಆದ್ರೂ, ಬಟ್ ಇಟ್ಸ್ ಎಲ್ಲರೂ ಅಂದರೆ ಆಲ್ ಏಜ್ ಗ್ರೂಪ್ಸ್ ಕ್ಯಾನ್ ರಿಲೇಟ್ ಟು ದಿಸ್ ಫಿಲ್ಮ್. ಯಾಕಂದರೆ ಲೈಫ್ ಲೆಸನ್ ಈಸ್ ಟು ಎವ್ರಿಬಡಿ. ಹೌದು ಸರ್, ಎಲ್ಲಾನು ಕ್ಲೈಮ್ಯಾಕ್ಸಿಗೆ ಬರುತ್ತೆ. ಸೊ ವಿಕ್ರಮ್ ಬೇತಾಳ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ, ಇವಾಗ ವಿಕ್ರಮ ಬೇತಾಳ ಒಂದು ಕತೆ ಹೇಳ್ತಾನೆ ವಿಕ್ರಮ ಅದಕ್ಕೆ ಎಲ್ಲನೂ ಅದನ್ನ ಓಕೆ ಈ ಕತೆ ಹಿಂಗೆ ಅಂತ ಮೆಟಾಫರ್ಸ್ನ ರಿವೀಲ್ ಮಾಡ್ಕೊಂಡು ಹೋಗ್ತಾನೆ. ಸೊ ಅದೇ ಕಾನ್ಸೆಪ್ಟಲ್ಲೇ ಎಲ್ಲ ಕತೆಗಳು ಅದಕ್ಕೆ ಒಂದು ಕಡೆ ಬಂದು ಜಾಯ್ನ್ ಆಗುತ್ತೆ. ಸರ್ 2020 ಡಿಸೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಪೀಕ್ ಕೋವಿಡ್ ಟೈಮು. ಸೊ 2021 ಮತ್ತೆ ಲಾಕ್ಡೌನ್ ಆಯಿತು. 2021 ಡಿಸೆಂಬರಿಗೆ ಎಂಡ್ ಮಾಡಿದ್ದು ಶೂಟಿಂಗ್ನ. ಸೊ 2022 ಸರ್ಟಿಫೈ ಆಗಿದ್ದು ಫಿಲ್ಮ್. 2022 ಡಿಸೆಂಬರು ಸರ್ಟಿಫಿಕೇಶನ್ ಬಂತು. ಸರ್ ಫೆಸ್ಟಿವಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಇತ್ತು ಸರ್. ಅಂದರೆ ಕೆಲವು ಫೆಸ್ಟಿವಲ್ಸು ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸು, ಕೆಲವು ಲೂಪ್ ಒಂದೊಂದು ಓಕೆ ಆಗಿತ್ತು. ಬಟ್ ಒಂದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೆಲ್ಬರ್ನ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ರೆಸ್ಪಾನ್ಸ್. ಅಂದರೆ ಮೆಲ್ಬರ್ನಿಂದ ನನಗೆ ಫೆಸ್ಟಿವಲ್ ಆರ್ಗನೈಸರ್ಸ್ ತುಂಬ ಜನ ಮೆಸೇಜ್ ಮಾಡಿದ್ರು, ಸಖತ್ತಾಗಿದೆ ಈ ಫಿಲ್ಮು ಅಂತ. ಬಟ್ ಅಲ್ಲಿ ರೀಸೆನ್ಸರ್ ಮಾಡಬೇಕಿತ್ತು, ಯಾಕಂದರೆ ಮುಸ್ಲಿಂ ಹುಡುಗಂದು ಒಂದು ಕತೆ ಇತ್ತು. ಸೊ ಅಲ್ಲಿಂದು ಸರ್ಟಿಫಿಕೇಶನ್ ಪ್ರಕಾರ ರೀಸೆನ್ಸರ್ ಮಾಡಿ ಅಲ್ಲಿ ಸ್ಕ್ರೀನ್ ಮಾಡಿದ್ರು. ಮಾಡಿದ್ವಿ, ಸೆಲೆಕ್ಟ್ ಆಗಲಿಲ್ಲ ಸರ್.
ಇಲ್ಲ ಸರ್, ರೀಸನ್ ಎಲ್ಲಿ ಕೊಡ್ತಾರೆ ಸರ್? ನಮ್ಮ ಧ್ವನಿ ಅವ್ರವ್ರಿಗೆ ರೀಚ್ ಆಗಲ್ಲ. ಐದು ಹಾಡಿದೆ. ಸಿನ್ಸ್ ನಾವು ಪ್ರೊಡಕ್ಷನ್ ಡಿಸೈನ್, ನಾನು ಆರ್ಟ್ ಫಿಲ್ಮ್ಸ್ ಮಾಡ್ತಿದ್ದಕ್ಕೆ ಪ್ರೊಡಕ್ಷನ್ ಡಿಸೈನಲ್ಲಿ ನಾವೇ ಪ್ರೊಡಕ್ಷನ್ ಡಿಸೈನ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ, ಆರ್ಟು ಅದೆಲ್ಲ. DOP ಸುನಿಲ್ ಅಂತ, ಅವನು ನನ್ನ ಜೊತೆ ಆರ್ಟ್ ಫಿಲ್ಮ್ಸ್ ಮಾಡ್ತಿದ್ದ, ಈಸ್ ನಾಟ್ ಹಿಯರ್ ಟುಡೇ. ಆಮೇಲೆ ಮ್ಯೂಸಿಕ್ಕು KC ಬಾಲಸಾರಂಗನ್. 5 ಹಾಡಿದೆ, 2 ಮಹೇಂದ್ರ ಗೌಡ್ರು ಬರ್ದಿದ್ದಾರೆ. ಇನ್ನು 3 ಹಾಡನ್ನ ಮಹೇಶ್ ಅಂತ ಒಬ್ರು, ಆಮೇಲೆ ಸಿಂಗಪುರಲ್ಲಿ ಒಬ್ರು ಕನ್ನಡ ಲೇಖಕಿ ಇದ್ದಾರೆ ಅನುಜಯ ಅಂತ, ಅವರು ಒಂದು 7 ನಿಮಿಷದ್ದೊಂದು ನಾವು ಇದೊಂದು ಅಟೆಂಪ್ಟ್ ಮಾಡಿದ್ದೀವಿ ಸರ್. ಇದರಲ್ಲಿ ಒಂದು 7 ನಿಮಿಷದ್ದು ಪ್ರಾಪರ್ ಕರ್ನಾಟಿಕ್ ಕ್ಲಾಸಿಕಲ್ ಹಾಡೊಂದು ಇದೆ, ಪ್ರಾಪರ್ ಕರ್ನಾಟಿಕ್ 7 ನಿಮಿಷದ್ದು. ಅದಕ್ಕೆ ಆ ಹುಡುಗಿ ಲಿಪ್ಸಿಂಕ್ ಮಾಡಿಯಾಳೆ, ಫುಲ್ ಹಾಡ್ ಲಿಪ್ಸಿಂಕ್ ಮಾಡಿಯಾಳೆ, ಅಂದರೆ ಸ್ವರಗಳು ಸೇರಿ. ಸೊ ಅದು ಅವಳು ಅಂದರೆ ರಿಯರ್ಸ್ ಮಾಡಿದ್ದಾಳೆ. ಅದು ಐ ಥಿಂಕ್ ಅದೊಂದು ಅಟೆಂಪ್ಟ್ ವರ್ಕ್ ಆಗುತ್ತೆ ಅಂತ. ಅದ್ರ ಲಿರಿಕ್ಸ್ ಬರೆದಿದ್ದು ಸಿಂಗಪುರಲ್ಲಿ ಒಬ್ರು ಅನುಜಯ ಅಂತ ಲಿರಿಸಿಸ್ಟ್, ಅವರು ಕವನಗಳೆಲ್ಲ ಬರೀತಿದ್ರು. ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಹಾಡು ಬರೀತೀನಿ ಅಂತ, ಟ್ಯೂನ್ ಆದ್ಮೇಲೆ ಹಾಡು ಬರ್ತಿದ್ದಾರೆ. ಅದಕ್ಕೆ ಸರ್, ಗ್ರಹಣ ಅಂದರೆ ಸೂರ್ಯಗ್ರಹಣ ಅಲ್ಲ ಸರ್, ಅಂದರೆ ಗ್ರಹಣ ಅಂದರೆ ಟು ಕ್ಯಾಪ್ಚರ್ ಲೈಟ್, ಛಾಯಾಗ್ರಹಣ, ಟು ಕ್ಯಾಪ್ಚರ್ ಲೈಟ್ ಅಂತ. ಸೊ ಅದಕ್ಕೆ ಬರೀ ಗ್ರಹಣ ಇಟ್ಕೊಂಡಿದ್ದೀವಿ, ವಿ ಕ್ಯಾಪ್ಚರ್ ಲೈಟ್ ಫಿಲ್ಮ್ ಮೇಕರ್ಸ್ ಆಗಿ. ಸೊ ಅದಕ್ಕೆ ಗ್ರಹಣ ಅಂತ ಇಟ್ಟಿದ್ದೀವಿ. ಹೋಪ್ಫುಲಿ ಸರ್, ಥ್ಯಾಂಕ್ ಯು. ಫಿಲಮಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಸರ್ ಅದು. ಸೊ ಅದನ್ನ ಇವಾಗ ಹೇಳ್ಬೋದಾ ಇಲ್ಲ ಸರ್? ಅದು ಆಕ್ಚುಲಿ ಏನಂದ್ರೆ, ಈ ಹುಡುಗ ಒಂದು ಫಿಲಮ್ ನೋಡ್ಬೇಕು, ಸರ್ ಸಿನಿಮಾದಲ್ಲಿ ನೋಡ್ತೇನೆ. ಅಲ್ಲ, ಅದು ವಾಲ್ ಪೋಸ್ಟರ್ ಸರ್. ಅಂದ್ರೆ ಪೋಸ್ಟರ್ಸ್ ಅವ್ನು ಏನಂದ್ರೆ, ಅವನು ಗರಾಜ್ಗೆ ಹೋಗ್ತಾನೆ, ಗರಾಜಲ್ಲಿ ಕೆಲಸ ಮಾಡೋ ಹುಡುಗ. ಸೊ ಅವನು ಪ್ರತಿನಿತ್ಯ ಅವ್ನ ಮನೆಯಿಂದ ನಡ್ಕೊಂಡು ಹೋಗ್ಬೇಕಂತ ಒಂದು ವಾಲ್ ಪೋಸ್ಟರ್ ಇರುತ್ತೆ, ಅಂದ್ರೆ ಒಂದು ವಾಲ್, ಅದ್ರ ಮೇಲೆ ಪೋಸ್ಟರ್ಸ್ ಹಾಕ್ತಾ ಇರ್ತಾರೆ ಫಿಲ್ಮ್ದು. ಸೊ ಅವನು ಪ್ರತಿ ವಾರ ಒಂದೊಂದು ಫಿಲ್ಮ್ ನೋಡ್ತಾನೆ. ಸೊ ಅದರಲ್ಲಿ ಇದೊಂದು ಫಿಲ್ಮ್ದು ಪೋಸ್ಟರ್, ಆ ಫಿಲ್ಮ್ ಪೋಸ್ಟರು ಅವನ್ನ ಚೇಂಜ್ ಮಾಡುತ್ತೆ, ಆ ಫಿಲ್ಮ್ ಮಾಡಿದವ್ರನ್ನ ಚೇಂಜ್ ಮಾಡುತ್ತೆ ಅನ್ನೋದೇ ದ ಹೋಲ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಇದು ಅದೇ ಎಲ್ಲರೂ ಹೇಳಿದಾಗೆ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ, ತುಂಬಾ ಇಷ್ಟಪಟ್ಟು ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಖುಷಿಯಾಗಿದೆ. ನಾನು ತುಂಬಾ ಕನ್ನಡ ಫಿಲಮ್ಸ್, ಎಲ್ಲ ಫಿಲಮ್ಸು ನೋಡ್ತೀನಿ ನಾನು, ಲೈಕ್ ಫಿಲಮ್ ಬಫ್ ನಾನು. ಸೊ ನನಗನ್ಸಿದ್ದು ಇದರಲ್ಲಿರೋ ಕೆಲವು ಪಾಯಿಂಟ್ಸ್ ನೀವು ಬೇರೆ ಯಾವ ಸಿನಿಮಾಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಯುನೀಕ್ ಆಗಿದೆ. ಸೊ ಈ ಕತೆ ಸ್ಟಾರ್ಟ್ ಆದಾಗೂ ನಾವು ಒಂದು ಅನ್ಕೊಂಡಿದ್ದೆ, ಹೇಗೆ ರತನ್ 5 ಸಿನಿಮಾ ಇದೆ, 5 ಸ್ಟೋರೀಸ್ ಇದೆ ಅಂತ ಹೇಳಿದ್ರು. ಆ 5 ಸಿನಿಮಾಗಳನ್ನು ತುಂಬಾ ಯೂನಿಕ್ ಆಗಿ, ಸ್ವಲ್ಪ ಯೂನಿಕ್ ಪಾಯಿಂಟ್ಸ್ ಇರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಸ್ಕ್ರಿಪ್ಟ್ ಎಲ್ಲ ಬರ್ದಿದ್ದು. ನಾನು ಆಲ್ಮೋಸ್ಟ್ ಡೇ 1 ಇಂದ ಇನ್ವಾಲ್ವ್ ಆಗಿದ್ದೀನಿ ಟೀಮ್ ಜೊತೆ. ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ರತನ್ ಕೃತಿ ಎಲ್ಲ ನಾವ್ ಯಾವಾಗ ಫ್ರೆಂಡ್ಸ್ ಆಗಿ ನಮ್ಗೆ ಗೊತ್ತಿಲ್ಲ, ಅಷ್ಟು ಆ ವಯಸ್ಸಿಂದ ನಾವೆಲ್ಲ ಫ್ರೆಂಡ್ಸ್, ಒಂದೇ ಸ್ಕೂಲ್ ಓದಿದ್ದು, ಒಟ್ಟಿಗೆ ಬೆಳೆದಿದ್ದು ಎಲ್ಲ. ಇನ್ಫ್ಯಾಕ್ಟ್ ಇಂಜಿನಿಯರಿಂಗ್ ತನಕ ನಾನು ರತನ್ ಸೇಮ್ ಕಾಲೇಜ್, ಸ್ಕೂಲ್ ಕಾಲೇಜ್ ಎಲ್ಲ ಸೇಮ್. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಡೇ 1 ಇಂದ ಗೊತ್ತು ನಮ್ಗೆ ಸೀಸ್ ಕಡೆ ಇನ್ವಾಲ್ವ್ ಆಗಿದ್ದೀವಿ. ಮತ್ತೆ ಆ ಯೂನಿಕ್ ಪಾಯಿಂಟ್ ಎಲ್ರಿಗೂ ಲಿಂಕ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಹೋಪ್ಫುಲಿ ಸಕ್ಸಸ್ ಆಗಲಿ ಸಿನಿಮಾ ಅಂತ ಕೇಳ್ಕೊಂತೀನಿ. ನಾನು ಇಂಜಿನಿಯರ್. PwC ಅಂತ ಒಂದು ಕಂಪನಿಯಲ್ಲಿ ಡೈರೆಕ್ಟರ್. PwC ಅಂತ ಒನ್ ಆಫ್ ದ ಟಾಪ್ ಮಾಸ್ಟ್ ಕಂಪನಿ, ಅದರಲ್ಲಿ ಒಂದು ಡೈರೆಕ್ಟರ್. ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಅನ್ನೋ ಥರ. ಸಿನಿಮಾ ಮಾಡೋದು ಇಂಜಿನಿಯರಿಂಗ್ ಮಾಡ್ಬೇಕಂತ ಹೇಳ್ತಾರೆ. 6th ಡಿಸ್ಟ್ರಿಬ್ಯೂಟರ್ ಯಾರು ಕೇಳ್ತಿದ್ದಾರೆ? ಡಿಸ್ಟ್ರಿಬ್ಯೂಷನ್ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದಾನೆ ಮಾಡ್ತಾ ಇದ್ದೀವಿ. ಗೊತ್ತು ಸರ್, ಅದೆಲ್ಲ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡು. ಹೌದು ಸರ್. ಆಮೇಲೆ ನಿಮ್ಮ ಸಿನಿಮಾನ ಈ ಸರ್ಕಾರದಲ್ಲಿ ಇರುತ್ತೆ ಕೆಲವಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಅವರೆಲ್ಲ ಈ ಗೌರ್ಮೆಂಟ್ ಶಾಲೆ, ಪ್ರೈವೇಟ್ ಶಾಲೆಗಳೆಲ್ಲ ಒಂದು ಶೋ ಹಾಕೋಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ. ಆ ಥರದ್ದು ಏನಾದ್ರು ಪ್ಲಾನ್ ಔಟ್ ಮಾಡ್ಕೊಂಡಿದ್ದೀರಾ? ಅದಿದೆ ಸರ್, ಇವರು ಮಾಡಬೇಕಿತ್ತು, ಪ್ರತಿಯೊಬ್ಬರು ಮಾಡಿಲ್ಲ. ಅದು ಪ್ಲಾನ್ ಇದೆ ಸರ್. ಪೋಸ್ಟ್ ರಿಲೀಸ್ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಮೇಲೆ. ಎಜುಕೇಶನ್ ಮಿನಿಸ್ಟರ್ ಅವ್ರು ಸಿನಿಮಾದವರು, ಅದೇನಾಗುತ್ತೆ ನಿಮಗೆ ಪ್ಲಸ್ ಆಗುತ್ತೆ. ಅವ್ರಿಗೆ ಭೇಟಿ ಮಾಡಿ ಸಿನಿಮಾ ರೀಚ್ ಮಾಡಿದ್ರೆ ರೀಚ್ ಆಗೋಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ. ಶೋರ್ ಸರ್. ಅದು ಇವರು ಮಹೇಂದ್ರ ಸರ್ ಸ್ವಲ್ಪ ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಸೊ ಮಾಡ್ತೀವಿ ಸರ್.
ಥ್ಯಾಂಕ್ ಯು ಸಂಪತ್ ಶಿವಶಂಕರ್ ಅವರೇ. ಕೃತಿ ನಾಣಯ್ಯ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಸಿನಿಮಾಗೆ ಗ್ರಹಣದ ಒಂದು ಭಾಗ ಇವರು ಕೂಡ. ಕೃತಿ ಅವರೇ ತಮ್ಮ ಮಾತು. ಸರ್, ನನಗೆ ಸ್ವಲ್ಪ ಹೊಸದಿದು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳು ಅಂತ ಹೇಳೋದು. ಸೊ ದಯವಿಟ್ಟು ಕ್ಷಮಿಸಿ ನಾನು ಏನಾದರೂ ತಪ್ಪು ಮಾತಾಡಿದ್ರೆ. ಸೊ ಅದೇ, ನಾವು ಮೂವರು ಚೈಲ್ಡ್ಹುಡ್ ಫ್ರೆಂಡ್ಸು. ಈ ಸಿನಿಮಾ ಬಗ್ಗೆ ರತನ್ ನನಗೆ, ನಾವಿಬ್ಬರು ಆರ್ಟ್ ಮಾಡ್ತೀವಿ ಬೇಸಿಕಲಿ. ಸೊ ಆರ್ಟ್ ಮಾಡ್ತಿದ್ದಾಗ ಒಂದ್ಸತಿ ಗಾಡೀಲಿ ಹೋಗ್ತಾ ಅವ್ನು ಹೇಳ್ದ, ದಡಿ ಆಯ್ತಾರ ನಾನೊಂದು ಕತೆ ಓದಿದೆ, ಸಖತ್ತಾಗಿದೆ, ಏನಂತೀಯ ಅಂತ ಅಂದ್ಬಿಟ್ಟು ಅಂದ. ಸರ್ ನನಗೆ ಸಖತ್ತಾಗಿದೆ, ಪೆನ್ಸಿಲ್ ಯೂನಿಕ್ ಆಗಿದೆ, ಟ್ರೈ ಮಾಡೋಣ ಅಂತ. ಸೊ ಅದಾದ್ಮೇಲೆ ಇವನು ಹೇಗೆ ನಮಗೆ ಸಿನಿಮಾಗೆ ದುಡ್ಡು ಹಾಕಿದ್ದು ಅಂತ ಅನ್ಸಿದ್ರೆ, ನಾನು ಇವನು ಮತ್ತೆ ನಮ್ಮ ಸಿನಿಮಾಟೋಗ್ರಫರು ನನ್ನ ಫ್ರೆಂಡ್ದೊಂದು ಗರಾಜಲ್ಲಿ ಒಂದು ಬೈಕ್ದು ಶೂಟ್ ಮಾಡ್ತಾ ಇದ್ವಿ. ಅಂದರೆ ಒಂದು ಆ್ಯಡ್ಸ್ಗೆ ಅಪ್ರೋಚ್ ಮಾಡೋಣ, ನಾವೇ ಇಂಡಿಪೆಂಡೆಂಟ್ ಆಗಿ ಮಾಡೋಣ ಅಂತ. ಅವತ್ತು ಇವನು ಯು ಎಸ್ ಅಲ್ಲಿದ್ದ, US ಇಂದ ಬಂದಿದ್ದ, ಸುಮ್ಮನೆ ನಮ್ಮ ವರ್ಕ್ನ ನೋಡ್ತಾ ಇದ್ದ. ಹಂಗೆ ಅಂದರೆ ಲೈಕ್ ನಮ್ಮ ಜೊತೆ ಇರಬೇಕು ಅಂತ ಬಂದ, ಕೂತ್ಕೊಂಡು ವರ್ಕ್ ನೋಡ್ತಾ ಇದ್ದ. ಸೊ ಈ ಸಾ ಹಾನೆಸ್ಟಿ ಟುವರ್ಡ್ಸ್ ದ ವರ್ಕ್. ಸೊ ಅದಾದ್ಮೇಲೆ ಇವನು ವಾಪಸ್ ಹೋಗಾದ್ಮೇಲೆ ಇವನಿಗೆ ಫೋನ್ ಮಾಡಿದ್ದಾನೆ, ಮಗ ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ, ನೀವು ಸಿನಿಮಾ ಮಾಡ್ತೀರಂದ್ರೆ ಪ್ಲಾನ್ ಮಾಡಿ ಅಂತ. ಸೊ ಇನಿಷಿಯಲಿ ನಾವು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಚೈಲ್ಡ್ ಇಶ್ಯೂ. ಫಸ್ಟ್ ಅನ್ಕೊಂಡಾಗ ಕತೆ 5 ಲಕ್ಷದಲ್ಲಿ ಮಾಡೋಣ, 4 ಲಕ್ಷದಲ್ಲಿ ಮಾಡೋಣ ಅಂತ ಒಂದು ಥಾಟ್ ಬಂದಿದ್ದು ಅಮೆಚೂರಿಶ್ ಆಗಿ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ನಾವು ವರ್ಕ್ ಮಾಡ್ತಾ ಆ್ಯಡ್ಸ್ ಅಲ್ಲಿ ವಿ ಗಾಟ್ ಟು ನೋ ದ ಮ್ಯಾಗ್ನಮ್ ಆಫ್ ಇಟ್. ಸೊ ಅದ್ರ ಪ್ರಕಾರನೇ ಪ್ಲಾನ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಸೊ ಇದನ್ನು ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದು. ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು, ಅವಾಗ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಯಾರೋ ಒಬ್ರು ಬಿದ್ದು ಸತ್ತೋಗ್ಬಿಟ್ರು, ಅದು ಕಮಲ್ ಹಾಸನ್ ಅವ್ರದ್ದು ಯಾವುದೋ ಒಂದು ಫಿಲ್ಮ್ದು. ಸೊ ಇನ್ಶೂರೆನ್ಸ್ ಇರಲಿಲ್ಲ ಅಂತೆಲ್ಲ. ಸೊ ವಿ ಪ್ಲಾನ್ ಮಾಡಿ ನಮ್ಮ ಲೈಟ್ ಟೀಮ್ಗೆ, ನಮ್ಮ ಅಸೋಸಿಯೇಟ್ಸ್ಗೆ ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸಿದ್ವಿ ಸರ್ ನಾವು. ಸೊ ಅದು ಕ್ಯಾರಿ ಆಯಿತು. 1 ಇಯರ್ಗೆ ಅಂತಾನೆ ಇನ್ಶೂರೆನ್ಸ್ ಮಾಡಿಸಿದ್ವಿ. ಲಕ್ಕಿಲಿ ನಾವು ಫಿಲ್ಮು ಅದರೊಳಗನೆ ಮುಗಿಸಿದ್ವಿ. ಬೇಸಿಕಲಿ ಇದನ್ನ 44 ದಿನದಲ್ಲ ಮುಗಿಸಿದ್ದು, 44 ಡೇಸ್ ಸರ್, ಇನ್ಕ್ಲೂಡಿಂಗ್ ಪ್ಯಾಚ್ ವರ್ಕ್. ಅದನ್ನ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಮಾಡಿದ್ವಿ. ಅಂದರೆ ಲೈಕ್ ಪಾಪ ನಮ್ಮ ಅಸೋಸಿಯೇಟ್ಸ್ ಅಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ಬಿಟ್ಟಿತ್ತು. ಎಲ್ಲರೂ ಹೇಗೆ ಅಂದರೆ ಅಲ್ಲಲ್ಲೇ ಮುನ್ಕೊಂಡ್ಬಿಡೋರು. ಕಂಟಿನ್ಯೂಸ್ ಕಾಲ್ ಶೀಟ್. ಲೈಕ್ ಇವಾಗ ನಾವು ಔಟ್ಡೋರ್ ಹೋದಾಗ ನಾವು ಬೆಳಿಗ್ಗೆ 6 ಗಂಟೆಗೆ ಕರಿಬೋದು ಅವ್ರನ್ನ. ಸೊ 6 ಗಂಟೆಗೆ ಕರೆದು ರಾತ್ರಿ 1 ಗಂಟೆಗೆ ಮುಗಿಸಿ ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ 10 ದಿನ ಶೂಟಿಂಗ್ ಮಾಡ್ತಿದ್ವಿ ಒಂದೊಂದು ಸ್ಕೆಡ್ಯೂಲನ್ನು. ಸೊ ಈ ಥರ ಮಾಡಿ ಅವ್ರಿಗೆ ಪಾಪ ಟಾರ್ಚರ್ ಕೊಟ್ಟು ಹಿಂದಾಕಿ ಅವ್ರ ಕಡೆಯಿಂದನೂ ವರ್ಕ್ ತೊಗೊಂಡ್ವಿ. ಇವ್ರೂ ಅದೇ, ಯಾರಿಗೂ ಏನೂ ಒಂದು ಲಕ್ಸುರಿ ಕೊಟ್ಟಿಲ್ಲ ಸರ್. ಎವ್ರಿಬಡಿ ವರ್ ಲೈಕ್ ಏನಲ್ಲಿ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ವಿ. ಅಂದರೆ ನಾವು ಒಬ್ಬರಿಗೆ 3 ಸ್ಟಾರ್ ಹೋಟೆಲ್ ಕೊಡೋದು ಇಲ್ಲ. ಒಂದು ಚೌಲ್ಟ್ರಿ ಬುಕ್ ಮಾಡಿದ್ದೆ, ಆ ಚೌಲ್ಟ್ರಿಲಿ ಬೆಡ್ ಹಾಕಿದೆ, ಎಲ್ರಿಗೂ ಬ್ಲ್ಯಾಂಕೆಟ್ ಥರ ಕೇಳಿದೆ ಅವ್ರದ್ದೇ. ಸೊ ಎಲ್ಲರೂ ಹಂಗೆ ಮಲ್ಕೊಂಡು ಒಂಥರ ವಿ ವರ್ಕ್ ಆಸ್ ಅ ಫ್ಯಾಮಿಲಿ. ಸೊ ವರ್ಕ್ ಮಾಡಿದ್ದೀವಿ. ಹಾರ್ಡ್ ವರ್ಕ್ ಎಲ್ರಿಗೂ ಕಾಣಿಸಿದೆ ಅಂತ ಅನ್ಕೋತೀನಿ. ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ನಿಮ್ಮ ಸಹಾಯದಿಂದ ನಾವು ಮೋಸ್ಟ್ಲಿ ಇದನ್ನ ಸಕ್ಸಸ್ಫುಲ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್. ದಯವಿಟ್ಟು ಪುಷ್ ಕೊಡಿ. ಆ ಪುಷು ನಮ್ಮ ಕಡೆಯಿಂದನೂ ಎಕ್ಸ್ಟ್ರಾ ಪುಷ್ ಇರುತ್ತೆ. ಸೊ ದಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಈಗ ಎಷ್ಟಾಗಿದೆ ಸರ್? 4-5 ಲಕ್ಷ ಅಂದ್ರಲ್ಲ, ಈಗ ಎಷ್ಟಾಗಿದೆ? ಈಗ ಅದು ಇವನು ಹೇಳೋದೇ ಬೆಟರ್. ನಾನೇನೋ ಹೇಳೋದು, ಇವನೇನೋ ಅನ್ನೋದು. Numbers not to be revealed. Numbers not to be revealed as per the agreement. ಧನ್ಯವಾದಗಳು ಕೃತಿ ನಾಣಯ್ಯ ಅವರು. ನಿಮ್ಮ ಅಸೋಸಿಯೇಟ್ಸ್ ಹೆಸರೇನು? ಸೀಸ್ ಕಡ್ಡಿ ಸಿನಿಮಾದಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಸೀಸ್ ಕಡ್ಡಿ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನನಗೆ ಒಗ್ಗುವಂತ ಪಾತ್ರ ಅಲ್ಲ, ಅದನ್ನು ಒಗ್ಸಿದ್ರು ಅಷ್ಟೇ. ನಾನಿರೋ ಅಟೈರ್ಗೆ ಅದು ಒಗ್ಗುವಂಥದ್ದಲ್ಲ. ಆದರೆ ಬಟ್ ಇದಕ್ಕೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡೋದ್ವಿ. ನಾವು ಸಿನಿಮಾ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ತುಂಬಾನೇ ರಿಹರ್ಸಲ್ಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದಕ್ಕೊಂದು ಎಲ್ರೂ ಸಾಥ್ ಕೊಟ್ರು, ಸಪೋರ್ಟ್ ಮಾಡಿದ್ರು. ಅದರಿಂದಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತೆ ಡೈರೆಕ್ಟರ್ ಆಗಿರ್ಬೋದು, ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಸಾಥ್ ಕೊಟ್ಟಿದ್ದಕ್ಕೇನೆ ಅದು ಇವ್ರು PG ದಡಿ ಹೇಳ್ದಂಗೆ ಅದು ಒಂದು 10 ಡೇಸ್ ನಾವೇನು ಶೆಡ್ಯೂಲ್ ಮಾಡ್ಕೊಂಡು ಹೋಗಿದ್ವಿ, ಆ 10 ಡೇಸಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇಲ್ಲಾಂದ್ರೆ ತುಂಬ ಕಷ್ಟ ಆಗಿರೋದು ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದಿದ್ರೆ. ಸರ್ ಅದು ನನಗೆ ಕನ್ಫ್ಯೂಷನ್ನು. ಒಂದು ಹಿಪ್ಪಿ ಕ್ಯಾರೆಕ್ಟರ್ಸ್ ಅಂತ ಇದ್ದಿದ್ದು. ಹಾಂ, ಹೌದೌದು, ತುಂಬಾನೇ. ಅದಕ್ಕೂ ಮುಂಚೆ ಆಕ್ಚುಲಿ ಬೇರೆ ತರ ಇತ್ತು ಗೆಟಪ್. ಅದು ಸೆಟ್ ಆಗಲ್ಲ ಅಂದ್ಬಿಟ್ಟು ಒಂದು ಈ ರೇಂಜ್ ಅಲ್ಲಿ ಗೆಟಪ್ ಮಾಡಿದ್ರು. ಸರ್
ಇವಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದೇನಾ? ನಾನು ಒಂಥರ ಇವಾಗ ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಅಲ್ಲಿರೋ ನೇಚರ್ ಆಗಿರ್ಬೋದು, ಅಲ್ಲಿರೋ ಇದನ್ನ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೀನಿ. ನೇಟಿವಿಟಿ ಪ್ಲಸ್ ಎಲ್ಲ. ಅಲ್ಲಿ ನನಗೊಂದು ಹುಡುಗಿ ಸಿಗ್ತಾಳೆ, ಅವಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಾಳೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಖಂಡಿತ ಸಿಗುತ್ತೆ ಅಂತ ಅನ್ಕೊಂಡಿದ್ದು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ. ಸರ್ ನಂದಿದು 5ನೇ ಸಿನಿಮಾ. ಇಲ್ಲ, ಏನಾದ್ರು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀನಿ. ಪ್ರಶ್ನೋತ್ತರ ಮುಗಿದಿದೆ. ಥ್ಯಾಂಕ್ ಯು ಸಂಜಯ್ ಅವರೇ, ಧನ್ಯವಾದಗಳು. ಬಗ್ಗೆ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ನಾನು ಚೈಲ್ಡ್ ಆರ್ಟಿಸ್ಟ್ ಅಲ್ಲ, ಇವಾಗ ಸದ್ಯಕ್ಕೆ ಬಿಡಿಸ್ಬಿಟ್ಟಿದ್ದೆ. ನನಗೆ ಈ ಸಿನಿಮಾ ಬಂದು ನನಗೆ 2019 ಆ ಜರ್ನಿಲಿ ಇದ್ದೀನಿ. ಸೊ 2019 ನಂಗೆ ರತನ್ ಸರ್ ಬಂದು ಕತೆ ಹೇಳಿದ್ರು. ಅವಾಗ ರಿಹರ್ಸಲ್ಸು ಅದು ಇದು ಅಂತ ಕರ್ಕೊಂಡು ಹೋಗ್ತಿದ್ರು. ಬಟ್ ಇನ್ನೇನು ಮಾರ್ಚು ಏಪ್ರಿಲ್ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಕೋವಿಡ್ ಬಂದು ಲಾಕ್ಡೌನ್ ಆಯಿತು. ಇನ್ಫ್ಯಾಕ್ಟ್ ಆ ಲಾಕ್ಡೌನಲ್ಲೂ ಗೂಗಲ್ ಝೂಮ್ ಮೀಟಲ್ಲಿ ಅಂದರೆ ನನ್ನ ಕತೆ ಬಂದು ಹವ್ಯಕ ಕನ್ನಡದಲ್ಲಿರೋದು. ಇಟ್ಸ್ ಸಿಂಪಲ್ ಆಗಿಲ್ಲ. ಸೊ ತುಂಬ ಪ್ರಾಕ್ಟೀಸ್ ಮಾಡೋದಾಗಲಿ ರಿಹರ್ಸ್ ಮಾಡೋದು ತುಂಬ ಆಯಿತು. ರಿಹರ್ಸಲ್ಗಂತೂ ತುಂಬ ಟೈಮ್ ಕೊಟ್ಟಿದ್ವಿ. ಮಾರ್ಚಿಂದ ನವೆಂಬರ್ವರೆಗೂ ತುಂಬ ರಿಹರ್ಸಲ್ಸ್ ಮಾಡಿದ್ವಿ. ಲಾಕ್ಡೌನಲ್ಲಿ ಝೂಮ್ ಮೀಟಲ್ಲಾಗಲಿ ಮತ್ತು ಒಂದು ಲೊಕೇಶನ್ಗೆ ಹೋಗಿ ನಾವು ಎಲ್ಲ ಆಕ್ಟರ್ಸ್ಗಳು ಸೇರಿ ರಿಹರ್ಸಲ್ ಮಾಡಿ, ಏನಕ್ಕಂದ್ರೆ ಬಜೆಟ್ ಕಮ್ಮಿ ಇದ್ದಿದ್ದರಿಂದ ನಾವು ಬೇಗ ಟೇಕ್ಸ್ ಮಾಡಬೇಕಿತ್ತು. ಸೊ ತುಂಬ ಟೈಮ್ ಇರಲಿಲ್ಲ ಆನ್ ಸ್ಪಾಟ್ ಹೋಗಿ ಮಾಡೋಕ್ಕೆ. ಸೊ ರಿಹರ್ಸಲ್ ತುಂಬ ಇಂಪಾರ್ಟೆಂಟ್ ಇತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಆಲ್ಮೋಸ್ಟ್ ಈ ಟೀಮ್ ಜೊತೆ ಒಂದು 5 yearsಯಿಂದ ವರ್ಕ್ ಮಾಡ್ತಿದ್ದೀನಿ. ಇವ್ರದೇ ಬ್ಯಾನರಲ್ಲಿ ಇನ್ನೊಂದು ಸಿನಿಮಾ ಅನ್ಶು ಅಂತ ಬಂದಿತ್ತು, ಅದರಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಸೊ ಈ ಸಿನಿಮಾ ಜೊತೆ ನನಗೆ ಆಲ್ಮೋಸ್ಟ್ ಈ ಸಿನಿಮಾ ಟೀಮ್ ಜೊತೆ 6 ವರ್ಷದಿಂದ ನನಗೆ ಪರಿಚಯ. ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ರವೀಶಾ ಅಂತ. ಅವನೊಬ್ಬ ಸಣ್ಣ ಹುಡುಗ. ಈ ಕತೆ ಬಂದು 2000 ಟೈಮ್ ಲೈನಲ್ಲಿ ಆಗಂತ ಕತೆ. ಸೊ ಆಲ್ರೆಡಿ ಈ ಸಿನಿಮಾನ ನಾವು ಎಷ್ಟೊಂದು ಹಳ್ಳಿಗಳಲ್ಲಿ 3 ಹಳ್ಳಿಗಳಲ್ಲಿ ಸ್ಕ್ರೀನಿಂಗ್ ಮಾಡಿದ್ದೀವಿ. ಅಲ್ಲಿ ನಮ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಮಕ್ಕಳು ತುಂಬ ಕೊನೆವರೆಗೂ 2.5 ಗಂಟೆ ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ದಾರೆ. ಸೊ ಅದರಿಂದ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಈ ಫಿಲಮ್ ನಿಜವಾಗ್ಲೂ ಜನ ನೋಡಿದ್ರೆ ನಿಜವಾಗ್ಲೂ ಒಂದು ಲೆವೆಲ್ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದ್ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಚಪ್ಪಾಳೆ ಆಗಲ್ಲ, ಇನ್ನೊಂದ್ ಕೈಯಿಂದ ಹೊಡೆದ್ರೆ ಚಪ್ಪಾಳೆ ಆಗೋದು. ಸೊ ಒಂದ್ ಕೈ ಸಿನಿಮಾ, ಇನ್ನೊಂದ್ ಕೈ ಜನ, 2 ತಟ್ಟಿದ್ರೆ ಸೂಪರ್ ಹಿಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಪ್ರಥಮ್. ನೋಡಿ 5 ವರ್ಷದ ಹಿಂದೆ ಆಗಿದ್ರೆ ಇಷ್ಟು ಮಾತಾಡಕ್ ಬರ್ತಿರ್ಲಿಲ್ಲೇನೋ. ಸೂಪರ್. ಮತ್ತೆ ಇನ್ನೊಂದು, ನಾನು ಫಸ್ಟ್ ಅಲ್ಲಿ ಅಮರ್ ಅನಿಗೆಲ್ಲ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಶೂಟಿಂಗ್ ಟೈಮಲ್ಲಿ ನಾನು ಕೆಲವು ಸೀನಲ್ಲಿ ತುಂಬಾ ಟೇಕ್ಗಳು ಮಾಡ್ಬಿಟ್ಟಿದ್ದೀನಿ. ಸೊ ಅದೊಂದು ಸೀಸ್ ಕಡ್ಡಿ 2 ಅಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿ, ಅದಕ್ಕೆ ಇದಾಗಿರೋದು. ಥ್ಯಾಂಕ್ ಯು ಪ್ರಥಮ್. ಇಲ್ಲ ನಾನೇ ಇಲ್ಲ ಅಲ್ಲ ಸರ್, ಗಂಡಸ್ರಿಗೆ ಗಡ್ಡ ಮೀಸ ಬರುತ್ತಲ್ಲ ಸರ್. ಇಲ್ಲ, ಅವ್ರು 8ನೇ ಕ್ಲಾಸ್ ಅಲ್ಲಿ ಇದ್ರಂತಾಗ ಶೂಟ್ ಮಾಡಿದಾಗ ನನ್ಗೆ 13 ವರ್ಷ. ಚಾಟ್ ಜಿಪಿಟಿ ಒಂಚೂರು ನೋಡ್ಕೋಬಿಡಿ ಸರ್, ಹೆಂಗ್ ಕಾಣ್ತಾರಂತ. ಅವ್ರು ಹೋಗಲ್ಲ ಬಿಡಿ ಸರ್. ಥ್ಯಾಂಕ್ ಯು ಪ್ರಥಮ್. ಮಾನ್ವಿ, ಸಿನಿಮಾದಲ್ಲಿ ಹೆಸರು ಹೇಳಿ ಸೀಸ್ ಕಡ್ಡಿ ಬಗ್ಗೆ. ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಫಸ್ಟ್ ನಾನು ಕೇಳ್ಕೊತೀನಿ. ಬಿಕಾಸ್ ಒಳ್ಳೆ ತಂಡ, ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಅಂದ್ರೆ ವರ್ಕ್ ಮಾಡ್ಬೇಕಾದ್ರೂ ಲೈಕ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ, ಫಸ್ಟ್ ಆಫ್ ಆಲ್ ಎಲ್ರದ್ದು ಒಂದು ಒಳ್ಳೆ ಸೇಫ್ ಎನ್ವೈರನ್ಮೆಂಟ್ ಇತ್ತು. ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ನಾವ್ ಅವಾಗ ನಾನು 9th ಸ್ಟ್ಯಾಂಡರ್ಡ್ ಆಗಿದ್ದೆ ಅವಾಗ. ಸೊ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಲೇಟ್ ನೈಟ್ ಶೂಟ್ಸ್ ಆದ್ರು, ಲೈಕ್ ಲೇಟ್ ನೈಟ್ ಅಂದ್ರೆ ಆಬ್ವಿಯಸ್ಲಿ ಪೇರೆಂಟ್ಸ್ ಎಲ್ಲ ಲೈಕ್ ದೇಲ್ ಬಿ ವರಿಡ್. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ರಿಹರ್ಸಲ್ಸ್ ಮಾಡಿಸಿದ್ದಾರೆ. ಆ 7 minute ಸಾಂಗ್ ಅದೇನಂದ್ರು ನನಗೆ ಆಲ್ಮೋಸ್ಟ್ 2 months ಬ್ಯಾಕ್ ಆರ್ ಅ ಮಂತ್ ಬ್ಯಾಕ್ ಕಳ್ಸಿದ್ರು. ಯಾವಾಗ್ಲೂ ರಿವೈಸ್ ಲೈಕ್ ನಾನು ಹೇಳ್ತಾನೆ ಇರ್ಬೇಕಾಗಿತ್ತು. ಪ್ರತಿ ಸಲ ಬಂದಾಗ ಕೇಳ್ತಾ ಇದ್ರು ಹಾಡು ಹೇಳು ಅಂತ. ಲೈಕ್ ಅಷ್ಟು ರಿವೈಸ್ ಮಾಡ್ಬೇಕಿತ್ತು ನಾನು. ಅಂಡ್ ಆಲ್ಸೋ ಕೋವಿಡ್ ಬಂದ್ಮೇಲೆ ನಮ್ಗೆ ಆನ್ಲೈನ್ ಸೆಷನ್ಸ್ ಆಗ್ಲಿ ಅಥವಾ ನಾವು ಪ್ರೋಟೋಕಾಲ್ಸ್ ಇಂದಾನೆ ಒಂದು ಸೆಂಟರ್ಗೆ ಹೋಗಿ ನಾವೆಲ್ಲ ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಸೊ
ಇದು ಟೋಟಲ್ ಟೀಮ್ ಎಫರ್ಟ್ ಸಿನಿಮಾ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ ಹೆಸರಿಲ್ಲ ಪಾತ್ರಕ್ಕೆ. ಹೇಗೆ ಹೆಸರು ಬರುತ್ತೆ ಇವಾಗ, ಒಂದು ಪೆನ್ಸಿಲ್ ಆಗ್ಲಿ ಅದು ಯಾವ ಕಂಪ್ನಿ ಆದ್ರೂ ಆಗ್ಲಿ, ಬೀಟ್ ಅಪ್ಸರ ಅಥವಾ ಒಂದು ಕ್ಯಾಮ್ಲಿನ್ ಅಂತ ಏನಾದ್ರು ಆದ್ರೂ ಅದ್ರ ಒಳಗಿರೋ ಲೆಡ್ ಇಂಪಾರ್ಟೆಂಟ್. ನೀವ್ ಯಾವ್ದು ಪೆನ್ಸಿಲ್ ಬಳಸ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ಲೆಡ್ ಇಂಪಾರ್ಟೆಂಟ್ ಅನ್ನೋದನ್ನ ನನ್ನ ಸ್ಟೋರಿಯಲ್ಲಿ ಒಂದು ಟ್ಯಾಲೆಂಟ್ ಇಂಪಾರ್ಟೆಂಟ್. ನೀನ್ ಹೆಸರು ಯಾವ್ದಾದ್ರು ಆಗ್ಲಿ, ಬಟ್ ಟ್ಯಾಲೆಂಟ್ ಇಂದ ನಿಂಗೆ ಒಂದು ಹೆಸರು ಬರ್ಬೇಕು, ಒಂದು ಹೆಸರು ಗಳಿಸ್ಬೇಕು ಅನ್ನೋದನ್ನ ಈ ಕತೆ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಈಗ ನಾವೇ ಮಕ್ಕಳಾದ್ರೂ ಒಂದು ಶಾರ್ಪ್ನರ್, ಎರೇಸರ್ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ, ಬಟ್ ಈ ತರ ಒಂದು ಆಬ್ಜೆಕ್ಟ್ಸ್ ಇಂದ ಹೇಗೆ ಒಂದು ಕತೆ ಇವರೇ ಕತೆ ಸೃಷ್ಟಿಸಿದ್ದಾರೆ. ಸೊ ನಮ್ ಯೂಸ್ ಮಾಡುವಂತ ಒಂದು ಆಬ್ಜೆಕ್ಟ್ಸ್ ಇಂದ ಸೊ ಒಂದು ಒಳ್ಳೆ ಕತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ನಾನೊಂದು ಆರ್ಟ್ ಫಿಲ್ಮ್ ಮಾಡಿದ್ದೆ MD ಕೌಶಿಕ್ ಅವ್ರದ್ದು, ಮುತ್ತಿನ ಪಲ್ಲಕ್ಕಿ ಅಂತ. ಆಮೇಲೆ ಒಂದು 2 ಸೀರಿಯಲ್ಸ್ ಮಾಡ್ತೀನಿ ಸರ್. ಗೊತ್ತಿದೆ. ನಾನ್ ಹಾಡಿಲ್ಲ ಸರ್, ನಾನು ಲಿರಿಕ್ಸ್ ಹೇಳ್ಬೋದು. ಅನುಪಮ ಅನನ್ಯ ಬೆರಗಿನ ವಿಸ್ಮಯ ಈ ಜಗವು ಅಂತ ಸ್ಟಾರ್ಟ್ ಆಗುತ್ತೆ. ವಾಯ್ಸ್ ಸ್ಟ್ರಾಂಗ್ ಇದೆ. ಥ್ಯಾಂಕ್ ಯು ಮಾನ್ವಿ, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಸಿಂಗ್ ಶಾರ್ಟ್ ಇದೆ, ಮುಗ್ಧ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಡ್ತೀರಾ, ಹಳ್ಳಿ ಪಾತ್ರದಲ್ಲಿ ಸೀಸ್ ಕಡ್ಡಿ ಬಗ್ಗೆ ತಮ್ಮ ಮಾತು. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಮೂವಿ ನಾನು ಮಾಡ್ಬೇಕಾದ್ರೆ ಆ್ಯಕ್ಚುಲಾಗಿ ನಾನು ಇದು 5th ಸ್ಟ್ಯಾಂಡರ್ಡಲ್ಲಿ. ಸೊ ನಾನು ಫಸ್ಟು ರಿಹರ್ಸಲಿಂದ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಾನು ರತನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಈ ನನ್ನ ಕತೆ ಇರೋದು ತುಮಕೂರು ಆ್ಯಕ್ಸೆಂಟಲ್ಲಿ. ಸೊ ನಾನು ಪ್ರತಿ ಸಲ ಆ್ಯಕ್ಸೆಂಟ್ ತಪ್ಪು ಮಾಡಿದಾಗ್ಲೂ ಅಷ್ಟೇ ಪೇಷನ್ಸಿಂದ ಸರ್ ನನ್ನ ತಿದ್ದಿದ್ದಾರೆ, ಯಾವತ್ತೂ ಕೋಪ ಮಾಡ್ಕೊಂಡು ಬೈದಿಲ್ಲ. ಸೊ ಅದಕ್ಕೆ ನನಗೆ ಆ ಆ್ಯಕ್ಸೆಂಟ್ನ ಅಷ್ಟು ಕಾನ್ಫಿಡೆಂಟಾಗಿ ನಾನು ಬಿಲ್ಡಪ್ ಮಾಡೋಕ್ಕಾಗಿದ್ದು. ಆ್ಯಂಡ್ ಇದು ನನ್ನ ಮೊದಲನೇ ಚಿತ್ರ ಆಗಿರೋದ್ರಿಂದ ಶೂಟಿಂಗ್ ಟೈಮಲ್ಲಿ ನಾನು ಸ್ವಲ್ಪ ನರ್ವಸ್ ಆಗ್ತಿದ್ದೆ. ಬಟ್ ನಾನು ಇಡೀ ಮೇಜರ್ ಶೂಟಿಂಗ್ ಇದ್ದಿದ್ದು ಸಂಜಯ್ ಅಣ್ಣ ಜೊತೆ. ಆ್ಯಂಡ್ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಯಾವಾಗಲೂ ನಗ್ಸ್ಕೊಂಡು ಜೋಕ್ಸ್ ಮಾಡಿಕೊಂಡು ತುಂಬ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಇಡೀ ಟೀಮ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿತ್ತು. ನಾವು ರಾತ್ರಿ ಎಷ್ಟೇ ಲೇಟ್ ನೈಟ್ ಶೂಟ್ಸ್ ಮಾಡಿದ್ರು ಬೆಳಗ್ಗೆ ಬೇಗ ಹೇಳಬೇಕು ಅಂದರೆ ಎಲ್ಲರೂ ಅದೇ ಎನರ್ಜಿಯಿಂದ ಶೂಟಿಂಗಿಗೆ ಹೋಗ್ತಾಯಿದ್ರು. ಅವ್ರನ್ನ ನೋಡಿದಾಗ ನನಗೂ ಅನ್ಸೋದು ಇವರೆಲ್ಲ ಇಷ್ಟು ಚೆನ್ನಾಗಿ ಎನರ್ಜಿ ಇದ್ದಾರೆ ಅಂದರೆ ನಾನು ನನ್ನ ಎಫರ್ಟ್ಸ್ ಹಾಕಬೇಕು ಅಂತ. ಸೊ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಹಾರ್ಡ್ ವರ್ಕ್ ವಿಲ್ ಡೆಫಿನೆಟ್ಲಿ ಪೇ ಆಫ್. ತಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು. ನಂದು PU ಮುಗಿತು ಸರ್. ನೆಕ್ಸ್ಟ್ ಮೆಡಿಕಲ್ ಟ್ರೈ ಮಾಡ್ತಿದ್ದಾರಂತೆ. ನಾನು ನೆಕ್ಸ್ಟ್ ಮೆಡಿಕಲ್. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅನುಷಣ. ಸೊ ಸಿನಿಮಾದಲ್ಲಿ ಸಿನಿಮಾ ಕುರಿತು ಕನಸು ಕಾಣೋ ಒಬ್ಬ ಹುಡುಗ ಶ್ರೇಷ್ಠ. ಸೊ ಸೀಸ್ ಕಡ್ಡಿ ಬಗ್ಗೆ ನಮಸ್ಕಾರ. ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಿನಿಮಾ ಗಣ್ಯರಿಗೆ. ಈ ಸಿನಿಮಾದಲ್ಲಿ ನಂದೊಂದು ವಿಶೇಷ ಪಾತ್ರ ಇದೆ. ನನಗೆ ಪರ್ಸನಲ್ ಆಗಿ ನನಗೆ ಯಾವ ತರ ಕ್ಯಾರೆಕ್ಟರ್ ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಈ ಅದೊಂದು ಹೀರೋ ಕ್ಯಾರೆಕ್ಟರ್ ಆಗಿರ್ಬೋದು ಅದೆಲ್ಲ ನನಗಷ್ಟು ನನಗಷ್ಟು ಇಷ್ಟ ಆಗಲ್ಲ. ಈ ತರ ಯಾವ್ದೋ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್, ಒಂದು ಹುಚ್ಚನ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಒಂದು ಭಿಕ್ಷುಕನ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ತರದ್ರಲ್ಲಿ ನನಗೆ ಜಾಸ್ತಿ ಆಸಕ್ತಿ ಜಾಸ್ತಿ. ಸೊ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಅಂತ ರತನ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಮುಸ್ಲಿಂ ಕ್ಯಾರೆಕ್ಟರ್ ತೌಫಿಕ್ ಅಂತ, ಒಂದು ಮುಸ್ಲಿಂ ಕ್ಯಾರೆಕ್ಟರ್, ಒಬ್ಬ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋ ಹುಡುಗ, ತುಂಬಾ ಬಡವ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ. ಸೊ ಈ ತರ ಕ್ಯಾರೆಕ್ಟರ್ಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಸ್ಕೋಪ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಂಗೆ ಈ ಪಾತ್ರದ ಮೇಲೆ ನಂಗೆ ತುಂಬಾ ಅಟ್ಯಾಚ್ ಆಗಿದ್ದೀನಿ ಈ ಪಾತ್ರಕ್ಕೆ. ಮತ್ತೆ ಶೂಟಿಂಗ್ ಪ್ರೋಸೆಸ್ ವಾಸ್ ವೆರಿ ನೈಸ್. ನನಗೆ ಮೊದಲೇ ಮಾಡಿರೋ ಸಿನಿಮಾಗಳಲ್ಲಾಗ್ಲಿ ಇದ್ರಲ್ಲಾಗ್ಲಿ ತುಂಬಾ ಡಿಫರೆನ್ಸ್ ಕಾಣಿಸಿದೆ. ಅಂದ್ರೆ ರತನ್ ಅಣ್ಣ ಆಗಿರ್ಬೋದು, ನಾನು ರತನ್ ಅಣ್ಣ ಅಂತೀನಿ, ಸರ್ ಅನ್ನಲ್ಲ. ಸೊ ಆ ತರ ಒಂದು ಬಾಂಡ್ ಕ್ರಿಯೇಟ್ ಮಾಡಿದ್ರು ಅವ್ರೆ. ಒಂದು ತುಂಬಾ ಫ್ಯಾಮಿಲಿ ತರ ಇತ್ತು. ಅವ್ರ ಡೈರೆಕ್ಟ್ರು ಮಹೇಂದ್ರ ಅಣ್ಣ ಒಬ್ರು ರೈಟರ್ ಕಥೆದಲ್ಲಿ ಅಂತ ಅನ್ಸಲಿಲ್ಲ ನನಗೆ. ಮತ್ತೆ ಶೂಟಲ್ಲೂ ಕೂಡ ನನ್ನ ಕೋ ಆರ್ಟಿಸ್ಟ್ ರತನ್ ಅಣ್ಣ ಇವರು ಮಹೇಂದ್ರ ಅಣ್ಣ ಆಗಿರೋದ್ರಿಂದ ಅದ್ರ ಮಜಾನೇ ಬೇರೆ ಇತ್ತು. ಅವರು ಕಲಿಯೋದು ತುಂಬಾ ಇತ್ತು. ಕಲಿಯೋದು ಅಂದ್ರೆ ಇವಾಗ ಯಾವ್ದೋ ಒಂದ್ ಸೀನಲ್ಲಿ ಯಾವ್ದೋ ಒಂದ್ ಬಿಟ್ ಡೈಲಾಗ್ ಇಷ್ಟ ಆಗ್ತಲ್ಲ ಅಂತಂದ್ರೆ 2 ನಿಮಿಷದಲ್ಲಿ ಹೊಸ ಡೈಲಾಗ್ ತಂದು ಬಿಟ್ರವ್ರು ಮಹೇಂದ್ರ ಅಣ್ಣ. ಅದನ್ನ ಮತ್ತೆ ರೀರೈಟು ಆಗ್ತಾ ಇರಲ್ಲ, ಅಲ್ಲೇ ಡನ್ನು, ಅದೇ ಫಿಕ್ಸು, ಅದನ್ನೇ ಶೂಟ್ ಮಾಡ್ಬಿಡ್ತಾ ಇದ್ವಿ. ಸೊ ನನ್ ಕಲಿಯುವಂಥದ್ದು ತುಂಬಾ ಇತ್ತು. ಮತ್ತೆ ಇದನ್ನ ಶೂಟ್ ಮಾಡಿದ್ದು ಬ್ಯಾಲ್ಯ ಹಳ್ಳಿಯಲ್ಲಿ. ಸೊ ಅಲ್ಲೂ ಕೂಡ ಕಲಿಯುವಂಥದ್ದು ತುಂಬಾ ಇತ್ತು. ಅಂದ್ರೆ ಯಾವ್ದೇ ಒಂದು ಕ್ಲೋಸ್ ಎನ್ವೈರನ್ಮೆಂಟ್ ಅಲ್ಲಿ ಶೂಟ್ ತುಂಬಾ ಕಡಿಮೆ ಮಾಡಿದ್ದು. ಒಂದು ಗ್ಯಾರೇಜ್ ಅಲ್ಲಿ, ಒಂದು ಹಳ್ಳಿಯಲ್ಲಿ, ಅದೊಂದು ಬೆಟ್ಟದ ಮೇಲೆ ಜನರುಗಳ ಮಧ್ಯದಲ್ಲಿ ಇದ್ಕೊಂಡು ಶೂಟ್ ಮಾಡಿದ್ರಿಂದ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ನನಗೆ ತುಂಬಾ ಕಲಿಯೋದಕ್ಕೆ ಸಿಕ್ತು. ಮತ್ತೆ ಇದರಲ್ಲಿ ನನ್ನ ಭಾಷೆ ಉತ್ತರ ಕರ್ನಾಟಕ ಭಾಷೆ ಇದೆ. ನಾನ್ ಬೇಸಿಕ್ಲಿ ಒಬ್ಬ ರಂಗಭೂಮಿ ಕಲಾವಿದ.
ಮೈಸೂರಲ್ಲಿ ಮಂಡ್ಯ ರಮೇಶ್ವರದ ನಟನ ಅಂತ ಒಂದು ರಂಗ ಸಂಸ್ಥೆ ಇದೆ. ಅಲ್ಲಿ ನಾನು 15 ವರ್ಷದಿಂದ ರಂಗಾಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿ ನಮಗೆ ಮಂಗಳೂರು ಭಾಷೆ, ಹವ್ಯಕ ಭಾಷೆ, ಉತ್ತರ ಕರ್ನಾಟಕ, ಚಾಮರಾಜನಗರದ ಶೇಡ್ಸ್ ಎಲ್ಲದನ್ನು ಎಲ್ಲಾ ತರದ ಪಾತ್ರನೂ ಮಾಡಿರೋದ್ರಿಂದ ಈ ಉತ್ತರ ಕರ್ನಾಟಕದ ಪಾತ್ರ ಮಾಡ್ಲಿಕ್ಕೆ ನನಗೇನು ಕಷ್ಟ ಆಗ್ಲಿಲ್ಲ. ಮತ್ತೆ ಅದ್ರ ಜೊತೆಗೆ ನಾನು ಬೇಸಿಕ್ಲಿ ಹುಬ್ಬಳ್ಳಿ ನನ್ನ ನೇಟಿವ್. ಸೊ ಹಾಗಾಗಿದ್ರಿಂದ ಎರಡು ಕೂಡ್ ಬಂತು. ಸೊ ಚೆನ್ನಾಗಿ ಬಂದಿದೆ. ಮತ್ತೆ ಸಿನಿಮಾ ಇವಾಗ ಜನ ಥಿಯೇಟ್ರಿಗೆ ಬಂದು ನೋಡೋದಂತೂ ತುಂಬಾ ಕಡಿಮೆ ಆಗಿದೆ. ಸೊ ನಾವಾಗಿ ಅವ್ರನ್ನ ಎಳೆದು ಕರ್ಕೊಂಡು ಬಂದು ಕೂರಿಸ್ಬೇಕು. ಸೊ ಈಗ ಮುಂದೆ ಮಾಡುವಂತ ಕೆಲಸ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲೂ ಮಾಡ್ತೀನಿ ಸರ್. ನಮ್ಮ ಕಾಲೇಜಲ್ಲಿ ಇರೋದನ್ನೆಲ್ಲ ಕರ್ಕೊಂಡು ಬರ್ತೀನಿ. ಶ್ರೇಷ್ಠ, ಥ್ಯಾಂಕ್ ಯು. ಶ್ರೇಷ್ಠವಾಗಿರ್ಲಿ ಸಿನಿಮಾ ಬದುಕು, ಪ್ಲೀಸ್. ಸೊ ಇದು 5 ಕಥೆ ಇರೋದು, 5 ಡೈಲೆಕ್ಟ್ಸ್ ಆಫ್ ಕರ್ನಾಟಕ. ಒಂದು ಹವ್ಯಕ, ಅಂದ್ರೆ ಹವ್ಯಕ ಡೈಲೆಕ್ಟ್ ಅವರು ಆ ಕಮ್ಯುನಿಟಿ ಇದ್ರೂ ನಾವೊಂದು ಊರ್ನ ಹವ್ಯಕ, ಎಲ್ಲರೂ ಊರಲ್ಲಿ ಹವ್ಯಕ ಮಾತಾಡ್ತಾರೆ ಅಂತ ಆ ಥರ ಒಂದು ಕ್ರಿಯೇಟಿವ್ ಲಿಬರ್ಟಿ ತಗೊಂಡು ಮಾಡಿದ್ವಿ. ಇನ್ನೊಂದು ನಾರ್ತ್ ಕರ್ನಾಟಕ, ಆಮೇಲೆ ಒಂದು ತುಮಕೂರ್ದು. ನಾವು ಅಂದ್ರೆ ಹಳ್ಳಿ ಅಂದಿದ ತಕ್ಷಣ ಈ ಮಂಡ್ಯದ ಟೋನ್ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಆದ್ರೆ ನಾವು ತುಮಕೂರ್ದೇನೆ ಇಟ್ಕೊಂಡಿದೀವಿ ಅಥೆಂಟಿಕ್ ಆಗಿ. ಅದಕ್ಕೆ ಒಬ್ರು ಅಲ್ಲೇ ತುಮಕೂರಲ್ಲಿರೋ ಒಂದು ಸ್ಕೂಲ್ ಟೀಚರ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ನಾವಿಲ್ಲಿ ಬರ್ದಿದ್ದ ಡೈಲಾಗ್ನ ಹವ್ಯಕನ ಟ್ರಾನ್ಸ್ಲೇಟ್ ಮಾಡಿದ್ದು ವಿಶ್ವಜಿತ್ ರಾವ್ ಅಂತ ಇದಾರಲ್ಲ DOP, ಅವರು ಹವ್ಯಕ ಟ್ರಾನ್ಸ್ಲೇಟ್ ಮಾಡ್ಕೊಟ್ಟಿದ್ದು ನಮಗೆ. ಸೊ ಆಮೇಲೆ ಇನ್ನೊಂದು ಬೆಂಗಳೂರು, ನಮ್ದು ಬೆಂಗಳೂರು ಈಗಿಂದು. ಸೊ 2-3 ಕಥೆನ ನಾವು ಡೇಟ್ ಬ್ಯಾಕ್ ಕೂಡ ಮಾಡಿದ್ವಿ, 98 and 2000 ಶೂಟ್ ಮಾಡೋ ಥರ. ಸೊ ಅದಕ್ಕೆ ಅಥೆಂಟಿಕ್ ಆಗಿ ಇರಬೇಕು ಅಂತ. ಇನ್ನೊಂದು ಮೇನ್ ಯಾವ ಕಥೆ ಇದೆ ಅದನ್ನ ಒಂದು ಸ್ವಲ್ಪ ಆದಷ್ಟು ಕನ್ನಡೀಕರಣನೇ ಮಾಡಬೇಕು ಅಂತ. ಯಾವುದು ಪೆನ್ಸಿಲ್ ಅನ್ನೋ ಪದ ಮಾತ್ರ ಇಂಗ್ಲೀಷಲ್ಲಿ, ಯಾಕಂದ್ರೆ ಅದು ಡೈಲಾಗ್ ಮೀಟ್ರಿಗೆ ಸೀಸ್ ಕಡ್ಡಿ ಅಂತ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಪೆನ್ಸಿಲ್ ಅನ್ನೋ ಒಂದು ಪದನ ಇಂಗ್ಲೀಷಲ್ಲೇ ಬಳಸಿ ಬಾಕಿದೆಲ್ಲ ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಪೆನ್ಸಿಲ್ ಬಗ್ಗೆ ಅದನ್ನೆಲ್ಲನೂ ಕನ್ನಡದಲ್ಲೇ ಇಟ್ಕೊಂಡಿದ್ದೀವಿ. ಸೊ ಇದನ್ನ ಪೂರ್ತಿ ಸಿನಿಮಾ ನಾವು ಸಿಂಕ್ ಸೌಂಡಲ್ಲಿ ಮಾಡಿದ್ದು, ಅಂದರೆ ಲೈವ್ ಸೌಂಡ್ ಮಾಡಿದ್ದೀವಿ. ಒಂದು ಬೇತಾಳಂದು ಯಾವ್ದಿದೆಯಲ್ಲ ಸರ್, ಅದು ಮೇನ್ ನರೇಟಿವ್ ಕತೆ. ಸೊ ಅದು 5ನೇ ಕತೆ ಆಗುತ್ತೆ. ಸೊ ಪೂರ್ತಿ ಸಿಂಕ್ ಸೌಂಡಲ್ಲೇ ಮಾಡಿದ್ದೀವಿ, ಲೈವ್ ಸೌಂಡು. ಮುಂಬೈಯಲ್ಲಿ ಒಬ್ಬ ಹುಡುಗ ಹಾನೋಶ್ ಅಂತ, ಅವನು ಇದನ್ನ ನಾಯ್ಸ್ ಎಲ್ಲ ಕ್ಲಿಯರ್ ಮಾಡಿ, ಅಂದರೆ ನಮಗಿದ್ದಿದ್ದು ಲಿಮಿಟೆಡ್ ಬಡ್ಜೆಟಲ್ಲಿ ಸಿಂಕ್ ಸೌಂಡ್ ಮಾಡೋದು ಅದು ಕಷ್ಟ ಸಾಧ್ಯ. ಬಟ್ ಅದನ್ನ ಅವನು ಅಷ್ಟನ್ನು ನಮಗೆಲ್ಲ ಕ್ಲೀನ್ ಮಾಡಿ ನಾಯ್ಸ್ ಇಲ್ಲದೆ ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾನೆ ಸೌಂಡ್ ಡಿಸೈನ್, ಹಾನೋಶ್ ಖಾನ್ ಅಂತ. ಸೊ ಸಿಂಗ್ ಸೌಂಡ್ ಮಾಡಿದ್ದು ಸತ್ಯಮೂರ್ತಿ ಅವರಂತ, ಅವರಿಲ್ಲ, ಬಂದಿಲ್ಲ ಇವತ್ತು. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್. ಧರ್ಮ ಇದೆಯಾ, ಬೇರೆ ಬೇರೆ ಧರ್ಮಗಳ ಬಗ್ಗೆ ಅಂದರೆ ಒಂದು ಲೇಯರಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ದೀವಿ ಸರ್. ಅಂದರೆ ಅದನ್ನು ತುರ್ಕಿಲ್ಲ, ಪೆನ್ಸಿಲ್ನೇ ಮೆಜಾರಿಟಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಆ ಧರ್ಮಗಳ ಬಗ್ಗೆ ಅಥವಾ ಬೇರೆ ಯಾವುದೇ ಸೆನ್ಸಿಟಿವ್ ವಿಷಯನೆಲ್ಲ ಸೆಕೆಂಡ್ ಲೇಯರಲ್ಲೇ ಹೇಳ್ಕೊಂಡಿದ್ದೀವಿ. ಅಂದರೆ ತುಂಬ ಅದನ್ನು ಹಾಕಿಲ್ಲ. ಇವಾಗ ಸಂಜಯ್ ರೋಲು, ಅವನ ಹೆಸರು ಫರೀದ್ ಅಂತ, ಬಟ್ ಅಂದರೆ ಅವ್ನು ಮುಸ್ಲಿಮ್ ಅಲ್ಲ. ಅವ್ರ ತಾಯಿನ ತೋರಿಸ್ಬೇಕಂದಾಗ ಅವರು ದೇವ್ರ ಮನೇಲಿ ಪೂಜೆ ಮಾಡ್ತಿರೋ ಶಾರ್ಟೇ ಇಟ್ಟಿದ್ದೀವಿ. ಸೊ ನಾವು ಅದನ್ನ ಏನು ಕಾನ್ಫ್ಲಿಕ್ಟ್ ರಿಸಾಲ್ವ್ ಮಾಡ್ಬೇಕು, ಹೆಂಗೆ ಮಾಡಬೇಕು ಅಂತಲೂ ಅವ್ನ ಕ್ಯಾರೆಕ್ಟರ್ ಮುಖಾಂತರನೇ ಹೇಳಿದ್ದೀವಿ. ಸೊ ತೀರಾ ತುರ್ಕಿಲ್ಲ, ಎಲ್ಲ ಸೆಕೆಂಡ್ ಲೇಯರಲ್ಲಿ ಹೇಳಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನೆಗೆಟಿವ್ ಬರಲ್ಲ. ಫೋಟೋ ಪೋಸ್ ಮಾಡೋಕ್ಕಿಂತ ಕ್ರಿಕೆಟ್ ಆಡೋದು